ಬರೋಂತ ಯೋಚನೆ ಜೊತೆಗೆ ಸರ್ ಇಲ್ಲಿ 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 ಈ ಸಿನಿಮಾನೇ ಮಾಡಕ್ಕೆ ಒಂದು ಪರ್ಟಿಕ್ಯುಲರ್ ಕಾರಣ ಇದೆ ಅನ್ನೋಂತ ಒಂದು ಎಲ್ಲೋ ನಾನು ಕೇಳಿರೋ ಮಾಹಿತಿ ಅಂದ್ರೆ ಬಲರಾಮನಿಗೂ ಮತ್ತೆ ನಿಮ್ಗೆ ಪರಿಚಯದ ಬಗ್ಗೆ ಏನಾದ್ರು ಮಾತನಾಡ್ಬೋದಾ, ಅದರ ನಂಟಿನ ಬಗ್ಗೆ ಹೇಳ್ಬೋದಾ ಗೊತ್ತಿಲ್ಲ, ಯಾಕಂದ್ರೆ ನಿಮಗೆ ರಿಲೇಟಿವ್ ಅನ್ನುವಂತ ಮಾಹಿತಿ ಕೂಡ ಇದೆ. ಹಾಗಾಗಿ ಹಲೋ, ಹಾಯ್ ಸರ್, ಜಗಿ ಸರ್, ನಮಸ್ತೆ. ಬಲರಾಮ್ ಅವ್ರದ್ದು ಹೌದು, ಒಂದೇ ಊರು ಒಂದೇ ಜನ ಎಲ್ಲ, ಅವ್ರಿಗೆ ಒಂದೇ ಜನ ಎಲ್ಲ ಒಂದೇ. ಬಟ್ ಅವ್ರದ್ದೇ ಕತೆ ಅಂತ ಸರ್ ಹೇಳಿದ್ರಲ್ಲ, ಅವ್ರದ್ದೇ ಕತೆ ಅಂತ ಅಲ್ಲ, ಇದೊಂದು ಫ್ರಿಕ್ಷನಲ್ ಕತೆ ಆಗುತ್ತೆ. ಬಟ್ ಗ್ಯಾಂಗ್ಸ್ಟರ್ ಕತೆನೇ ಮಾಡಬೇಕು ಅಂತ ಬಂದಿದ್ದು ನಾನು. ಇದಕ್ಕೆ ಒಬ್ಬರು ಯಾರು ಸರಿ ಅಂತ ಹುಡುಕಿದ್ದಕ್ಕೆ ನಮ್ಮ ಸರ್ ಸಿಕ್ಕಿದ್ರು. ಬಿಕಾಸ್ ನಾವೆಲ್ಲ ಆದಿನಗಳು ಫ್ಯಾನ್ಸು. ಅದು ಕಮ್ಮಿ ಅಂದ್ರೂ 125 ಸತಿ ಸಿನಿಮಾ ನಾನೇ ನೋಡಿದ್ದೀನಿ ಆದಿನಗಳು. ಸೊ ರೀಕ್ರಿಯೇಟ್ ಮಾಡಬೇಕು ಅಂತಲೇ ಬಂದಿದ್ದು ಸರ್. ಆ ದಿನಗಳಿಗೆ ಏನು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಜನ ಬರ್ತಾರೋ 100% ಆ ರಿಸಲ್ಟ್ ಅಂತೂ ಸಿಗುತ್ತೆ. ಬಲರಾಮನ್ ಕತೆ ಅದು ಇದು ನನಗಂತೂ ಗೊತ್ತಿಲ್ಲ. ಒಟ್ನಲ್ಲಿ ಒಂದೇ ಊರು ಒಂದೇ ಜನ ಎಲ್ಲ ಒಂದೊಬ್ಬರೇ. ಚೈತನ್ಯ ಸರ್, ಆ ದಿನಗಳು ಬಂದು ಸುಮಾರು 9 ವರ್ಷ ಮುಗೀತು, 18 ವರ್ಷ ಸಾರಿ. ಸೊ ಇನ್ನೊಂದು ವಿಚಾರ ಅಂದರೆ ಆ ಟೈಮಲ್ಲಿ ನೋಡುವಂಥ ವೀಕ್ಷಕರೇ ಬೇರೆ ಥರ ಇದ್ದರು. ಸೊ ಇವಾಗಿನ ಜನ್ರೇಷನಲ್ಲಿ ಸಿನಿಮಾವನ್ನು ನೋಡುವ ರೀತಿಯೇ ಬೇರೆ ಇದೆ. ಸೊ ಮ್ಯಾಚ್ ಮಾಡೋದು, ಯಾಕಂದರೆ ಅದೇ ನಿರ್ದೇಶಕರು ಅದೇ ಫ್ಲೇವರಲ್ಲಿ ತರ್ತಾ ಇದ್ದಾರೆ ಅಂದಾಗ ನಿರೀಕ್ಷೆಗಳು ಜಾಸ್ತಿ ಇರುತ್ತೆ. ಅದನ್ನು ರೀಚ್ ಮಾಡುವ ಪ್ರಯತ್ನ ನೀವು ಮಾಡಿದ್ದೀರಾ, ಅದು ಕಂಪ್ಲೀಟ್ ಆಗುತ್ತೆ ಅನ್ನುವಂಥ ಭರವಸೆ ಇದೆಯಾ? ನನಗೆ ಈ ಸಿನಿಮಾದ ಅಡ್ವಾಂಟೇಜ್ ಅಂತ ಅನ್ಸೋದು. ಈಗ ಕಾಂತಾರ ಸಿನಿಮಾ ಮಾಡಿ ಅದಾಗಿ 2 ವರ್ಷಕ್ಕೆ ಕಾಂತಾರ ಪಾರ್ಟ್ 2 ಮಾಡೋದು, ಅವಾಗ ಅದೇ ಪ್ಯಾಟ್ರನ್ನ ನೀವು ಸಸ್ಟೈನ್ ಮಾಡ್ಕೋಬೋದು. ದುರಂಧರ್ ಸಿನಿಮಾ ಮಾಡಿ ಅದ್ರ ಮಾರನೇ ಇನ್ನೊಂದು ವರ್ಷಕ್ಕೆ ದುರಂಧರ್ 2ನೇ ಪಾರ್ಟ್ ಮಾಡಿದಾಗ ಅದೇ ಪ್ಯಾಟ್ರನ್ ನೀವು ಸಸ್ಟೈನ್ ಮಾಡ್ಬೋದು. ಆದರೆ ಲಕಿಲಿ ನನಗೆ 18 ವರ್ಷ ಆಗಿದೆ. ಸೊ 18 ವರ್ಷಕ್ಕೂ ಇದಕ್ಕೂ ನಾನು ಯಾವುದೂ ಸಸ್ಟೈನ್ ಮಾಡೋ ಅವಶ್ಯಕತೆನೇ ಇಲ್ಲ. ಈಗಿನ ಜನ್ರೇಷನ್ಗೆ ಯಾವ ಥರ ಬೇಕೋ ಆ ರೀತಿ ನಾನು ಕಥೆಯನ್ನು ಹೇಳಿದ್ದೀನಿ. ಆ ದಿನಗಳು ಸಿನಿಮಾದ ಎಲ್ಲ ಎಲಿಮೆಂಟ್ಸ್ ಇದೆ, ಆದರೆ ಎಸೆನ್ಸ್ ಇದೆ. ಆದರೆ ಇವತ್ತಿನ ನರೇಷನ್ನ ಈ ಸಿನಿಮಾಗೆ ತಂದಿದ್ದೀನಿ. ಸರ್, ವಿನೋದ್ ಅವ್ರನ್ನ ಇದಕ್ಕೆ ಯಾವ ರೀತಿ ಪಳಗಿಸಿದ್ರೆ ಅಂತ, ಯಾಕಂದರೆ ಅವರು ಆಲ್ರೆಡಿ ಮಾಸಲ್ಲಿ ಎಕ್ಸ್ಪರ್ಟ್ ಸಿನಿಮಾ ಮಾಡೋದ್ರಲ್ಲಿ. ಬಟ್ ಬಲರಾಮನ ದಿನಗಳು ಅಂತ ಬಂದಾಗ ಆಗಲೇ ಹೇಳಿದಾಗೆ ಅದು ಬಲರಾಮ ಅನ್ನುವಂಥ ರೌಡಿ ಶೀಟ್ರ್ ಇದ್ದರು, ಅವ್ರದ್ದಲ್ಲ ಅಂತ ಹೇಳ್ತಿದ್ದೀರಾ. ಬಟ್ ಜನರು ಅದೇ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗ್ತಾರೆ. ಸೊ ಅದಕ್ಕೆ ಒಬ್ಬ ನಾಯಕ ನಟನನ್ನು ಹೆಂಗೆ ನೀವು ರೆಡಿ ಮಾಡಿದ್ರಿ ಅಂತ? ನಾನು ರೆಡಿ ಮಾಡಿದೆ ಅನ್ನೋದಕ್ಕಿಂತ ವಿನೋದ್ ಅವರು ಅಷ್ಟು ಕರೆಕ್ಟಾಗಿ ಆ ಪಾತ್ರಕ್ಕೆ ಒಗ್ಕೊಂಡ್ರು ಅಂತ ಹೇಳ್ಬೋದು. ಯಾಕೆಂದರೆ ನಾನು ಅನೇಕ ಸತಿ ಹೇಳಿದ್ದೀನಿ, ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಬಹಳ ಪ್ರತಿಭಾವಂತ ನಟರಲ್ಲಿ ಅವರೊಬ್ಬರು. ಎಲ್ಲ ರೀತಿಯ ಪಾತ್ರವನ್ನು ಮಾಡಬಲ್ಲ ಅಂತ ಒಬ್ಬರು ನಟರು. ಆಮೇಲೆ ಭಾಳ ಸೀರಿಯಸ್ ಅವರ ಕೆಲಸದ ಬಗ್ಗೆ, ವೆರಿ ಇನ್ವಾಲ್ವ್ಡ್, ಮೆಥಡ್ ಆ್ಯಕ್ಟರ್. ಅವರು ಈ 4 ತಿಂಗಳು ನಾವೇನು ಬಲರಾಮ ದಿನಗಳು ಶೂಟಿಂಗ್ ಮಾಡ್ತಿದ್ವಿ, ಅಷ್ಟು ವೇಳೆ ಅವರು ಬಲರಾಮನಾಗಿ ಜೀವಿಸಿದ್ರು. ಆಮೇಲೆ ಪ್ರತಿ ಹಂತದಲ್ಲೂ ಇನ್ವಾಲ್ವ್ ಆದರು. ಸೊ ಅವ್ರ ಜೊತೆ ವರ್ಕ್ ಮಾಡೋದು ನನಗೆ ಒಂದು ದೊಡ್ಡ ಅಡ್ವಾಂಟೇಜ್ ಆಯಿತು. ಬಿಕಾಸ್ ಅಷ್ಟು ಇನ್ವಾಲ್ವ್ಮೆಂಟ್ ಆಗಿದ್ದು, ನಾನು ಏನು ಇಮ್ಯಾಜಿನ್ ಮಾಡ್ಕೊಂಡಿದ್ದೆ ಬಲರಾಮ, ಅದಕ್ಕಿಂತ 10 ಪಟ್ಟು ಅವರು ಬಲರಾಮನನ್ನು ಸ್ಕ್ರೀನ್ ಮೇಲೆ ತಂದರು. ನಾವು ಟೀಸರ್ ರಿಲೀಸ್ ಮಾಡಿದಾಗೆ ಎಷ್ಟೋ ಜನ ಅದ್ರ ಕೆಳಗೆ ಕಮೆಂಟ್ ಹಾಕಿದ್ದಾರೆ, ಬಲರಾಮ ಪಾತ್ರಕ್ಕೆ ವಿನೋದ್ ಅವ್ರು ಬಿಟ್ಟರೆ ಯಾರೂ ಆಗೋದೇ ಇಲ್ಲವೋ ಅನ್ನೋ ಮಟ್ಟಿಗೆ ಅವರು ಈ ಪಾತ್ರದಲ್ಲಿ ತೊಡಗಿಕೊಂಡಿದ್ದಾರೆ. ಸರ್, ನಾವು ಚೈತನ್ಯ ಸರ್, ಇಲ್ಲಿ ಸಾಕಷ್ಟು ಮಚ್ಚಾಗಿರ್ಬೋದು, ರಕ್ತ ಸಿಕ್ತ, ಈ ರೌಡಿಸಮ್, ಸಾಕಷ್ಟು ಸಿನಿಮಾಗಳನ್ನ ನೋಡಿದ್ದೀವಿ, ಬಹಳ ಸಿನಿಮಾಗಳು ಬಂದಿದ್ದಾವೆ. ಆ ಎಲ್ಲ ಸಿನಿಮಾಗಳಿಗೆ ಬಲರಾಮನ ದಿನಗಳು ಹೇಗೆ ಭಿನ್ನವಾಗಿ ನಿಲ್ಲುತ್ತೆ ಅಂತ ಹೇಳಿ, ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಹೇಳಿದ್ರಲ್ಲಿ. ನಾವು ಆ ದಿನಗಳು ಸಿನಿಮಾ ಮಾಡಿದಾಗಲೂ ಇದೇ ಪ್ರಶ್ನೆ ಬಂದಿತ್ತು ನಮಗೆ, ಇನ್ನೊಂದು ರೌಡಿಸಮ್ ಸಿನಿಮಾ ಮಾಡ್ತಿದ್ದೀರಾ? ನಾವು ಹೇಳ್ತಾ ಇದ್ವಿ, ಇಲ್ಲ, ಇದು ಇನ್ನೊಂದು ರೌಡಿಸಮ್ ಸಿನಿಮಾ ಅಲ್ಲ, ಇದು ಬೇರೆ ಥರದ್ದೇ ರೌಡಿಸಮ್ ಸಿನಿಮಾ ಅಂತ. ಅದನ್ನು ನಾವು ಎಷ್ಟು ಹೇಳಿದ್ರು ಕಡೆಗೆ ಆ ಸಿನಿಮಾ ರಿಲೀಸ್ ಆಗಬೇಕಾಗಿತ್ತು, ಜನಕ್ಕೆ ಅರ್ಥ ಆಗೋದಕ್ಕೆ ನಾವು ಏನು ಹೇಳ್ತಾ ಇದ್ದೀವಿ ಅಂತ. ಅಂದರೆ ಒಂದು ರೌಡಿಸಮ್ ಕಥೆ ಅಂತಂದರೆ ಬರೀ ಮಚ್ಚು, ಲಂಗು, ಕೊಚ್ಚು, ಕೊಲ್ಲು ಅಷ್ಟೇ ಅಲ್ಲ. ಅವ್ರಗಳ ಒಂದು ಭಾಳ ಎಮೋಷ್ನಲ್ ಆದಂಥ ಸ್ಟೋರಿಗಳು ಇರ್ತವೆ ಅವರಲ್ಲಿ. ಆಮೇಲೆ ಒಂದು ಕ್ರೈಮ್ ಇದೆಯಲ್ಲ, ಒಂದು ಕ್ರಿಮಿನಲ್ ವರ್ಲ್ಡು, ಅದಕ್ಕೂ ನಮ್ಮ ಜಗತ್ತಿಗೂ ಭಾಳ ಹತ್ತಿರದ ಸಂಬಂಧ ಇರುತ್ತೆ, ನಮ್ಗೆ ಗೊತ್ತಾಗೋದಿಲ್ಲ ಅಷ್ಟೇ. ಒಂದು ನಗರವನ್ನು ಅರ್ಥ ಮಾಡ್ಕೋಬೇಕು ಅಂದರೆ ಅದರ ಕ್ರೈಮನ್ನು ಅರ್ಥ ಮಾಡ್ಕೋಬೇಕು. ಪ್ರತಿ ಹಂತದಲ್ಲೂ ಯಾವ್ಯಾವ ರೀತಿ ಕ್ರೈಮ್ ಬದಲಾಗ್ತಿರುತ್ತೋ ಅದೇ ರೀತಿ ಆ ನಗರದ ಪಾಲಿಟಿಕ್ಸ್, ಎಕನಾಮಿಕ್ಸ್ ಎಲ್ಲ ಬದಲಾಗ್ತಾ ಹೋಗುತ್ತೆ. ಅದೆಲ್ಲವೂ ಒಂದು ರೀತಿ ಕಥೆಯ ಮೂಲಕ, ಒಂದು ಡ್ರಾಮ್ಯಾಟಿಕ್ ಆದಂಥ, ಭಾಳ ಎಮೋಷ್ನಲ್ ಆದಂಥ, ಭಾಳ ಹ್ಯೂಮನ್ ಆದ ಕಥೆ ಮೂಲಕ ನಾವು ಪ್ರೆಸೆಂಟ್ ಮಾಡುವ ಪ್ರಯತ್ನ ಈ ಬಲರಾಮನ ದಿನಗಳು ಸಿನಿಮಾ. ನಾನು ಆ ದಿನಗಳು ಸಿನಿಮಾಗೆ ಅಗ್ನಿಶ್ರೀಧರ್ ಅವ್ರ ಪರಿಚಯ ಆಗಿ, ಅಗ್ನಿಶ್ರೀಧರ್ ಅವ್ರು ನನಗೆ ಅನೇಕ ಜನ ಅಂಡರ್ವರ್ಲ್ಡ್ ಅವ್ರನ್ನ ಪರಿಚಯ ಮಾಡಿದ್ರು. ಅನೇಕ ಜನ ಅಂಡರ್ವರ್ಲ್ಡ್ ಅವ್ರಿಗೆ ಹೇಗೆ
ಮಾತಾಡ್ತಿದ್ರು, ಅವ್ರ ಹಾವಭಾವ ಹೇಗಿರ್ತಿತ್ತು, ಅವರು ವ್ಯವಹಾರಗಳಿಗೆ ಹೇಗಿರ್ತಿತ್ತು, ಅದೆಲ್ಲ ಪರಿಚಯವನ್ನು ಅಗ್ನಿಶ್ರೀಧರ್ ಸರ್ ನನಗೆ ಮಾಡಿಕೊಟ್ಟಿದ್ರು. ಅದಲ್ಲದೆ ನಾನು ಪ್ಯಾಂಡಮಿಕ್ ಟೈಮಲ್ಲಿ ಸಾಕಷ್ಟು ಪುಸ್ತಕಗಳನ್ನ ಓದಿದೆ, ರಿಸರ್ಚ್ ಮಾಡಿದೆ. ಅದೆಲ್ಲದರ ಸ್ಫೂರ್ತಿ ಕೂಡ ತಗೊಂಡು ಅದನ್ನ ಕ್ರಿಯೇಟಿವ್ ಆಗಿ ಹೇಗೆ ನಾನು ಅಡ್ಯಾಪ್ಟ್ ಮಾಡೋಕ್ಕಾಗುತ್ತೋ ಹಾಗೆ ಬಲರಾಮನ ದಿನಗಳಲ್ಲಿ ನಾನು ರೂಪಾಂತರ ಮಾಡಿದ್ದೀನಿ.